Dear students, welcome back to Janaki Tutorials. Today we will discuss about second PUC statistics subject 15 marks important questions based on TRT and FRT satisfaction. TRT means time reversal test. FRT means factor reversal test. So before we going to these topics, please subscribe my channel. I will update in description Telegram link. ಸೊ ಜಾಯಿನ್ ದಟ್ ಟೆಲಿಗ್ರಾಮ್ ಲಿಂಕ್ಸ್. ಸೊ ಇವತ್ತು ನಾವು ಕ್ಲಾಸಲ್ಲಿ TRT FRT ಬೇಸ್ ಮೇಲೆ 15 ಮಾರ್ಕ್ಸ್ ಕ್ವಶನ್ಸ್ನ ನೋಡ್ತಾ ಹೋಗೋಣ. ಓಕೆ, ಕಮ್ ಸಿ ದ ಕ್ವಶನ್. Compute Fisher's price index and show that it satisfies time reversal test and factor reversal test. ಇಲ್ಲಿ ಕೊಟ್ಟಿರೋದು ಫಿಶರ್ ಪ್ರೈಸ್ ಇಂಡೆಕ್ಸ್ ನಂಬರ್ನ ಕೇಳಿದ್ದಾರೆ. ಹೌದಾ, ಫಿಶರ್ ಈಸ್ ಅ ಹೀರೋ ಆಫ್ ದ ಇಂಡೆಕ್ಸ್ ನಂಬರ್ ಇದ್ದಂಗೆ ಒಂಥರ. ಅವನದು ಟೈಮ್ ರಿವರ್ಸಲ್ ಟೆಸ್ಟು ಸ್ಯಾಟಿಸ್ಫೈ ಆಗುತ್ತೆ, ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್ ಕೂಡ ಸ್ಯಾಟಿಸ್ಫೈ ಆಗುತ್ತೆ. ಸೊ ಏನಂದರೆ ಫಿಕ್ಸ್ ಒಂದಷ್ಟು ಇವರೇನಿದಾರಲ್ಲ ಆಥರ್ಸ್, ಯಾರ್ಯಾರು ಡಾರ್ಬಿಶ್, ಬೌಲೆ, ಫಿಶರು, ಪಾಸ್ಕೇಸು, ಸೊ ಇವರೆಲ್ಲ ಇನ್ನೂ ರಿಮೈನಿಂಗ್ 3 ಮೆಂಬರ್ಸ್ ಇದ್ದಾರೆ. ಇಷ್ಟರದ್ದು ಯಾರ್ದು ಸ್ಯಾಟಿಸ್ಫೈ ಆಗುತ್ತೆ, ಯಾರ್ದು ಸ್ಯಾಟಿಸ್ಫೈ ಆಗಲ್ಲ ಅಂತ ಫಸ್ಟ್ ನೋಡ್ಕೊಂಡಿರಬೇಕು. ಈವನ್ ಕ್ವಶನ್ಸು ಅದೇ ಬೇಸ್ ಮೇಲೇ ಇರುತ್ತೆ. ಸೊ ಇಲ್ಲಿ ಫಿಶರ್ ಇಂಡೆಕ್ಸ್ ನಂಬರ್ ಕೇಳಿದ್ದಾರೆ. ಇದೇ ಥರ ನಿಮಗೆ ಸೇಮ್ ಪಾಸ್ಕೇಸ್ ಕೇಳ್ಬೋದು, ಡಾರ್ಬಿಶ್ ಬೌಲೆ ಕೇಳ್ಬೋದು. ಹೌದಾ, ಸೊ ಈ ಥರ ಕೇಳಿದರು ಅಂದರೆ ನಮಗೆ ಫಸ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೋ ಇಲ್ಲೋ ಅಂತ ಗೊತ್ತಿರಬೇಕು. ಆಗುತ್ತೆ ಅಂತಂದರೆ ಇನ್ ಡೀಟೇಲ್ಡ್ ಸೊಲ್ಯೂಷನ್ ಮಾಡಬೇಕು, ಆಗೋಲ್ಲ ಅಂತ ಏನು ಮಾಡಬೇಕು ಅನ್ನೋದನ್ನು ನಾನು ಇಲ್ಲಿ ಕ್ಲಾಸಲ್ಲಿ ಹೇಳ್ತಾ ಹೋಗ್ತೀನಿ. ಓಕೆ, ಸೊ ದಿಸ್ ಈಸ್ ಕ್ವಶನ್ ರಿಗಾರ್ಡಿಂಗ್ ಫಿಶರ್ ಪ್ರೈಸ್ ಇಂಡೆಕ್ಸ್ ನಂಬರ್. ಓಕೆನಾ, ಟೈಮ್ ರಿವರ್ಸಲ್ ಟೆಸ್ಟ್ ಅಂದರೆ TRT, ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್ ಅಂದರೆ FRT. ಇವೆರಡು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾವೋ ಇಲ್ಲೋ ಅಂತ ಹೇಳಿ ನೋಡಬೇಕು. ಸೊ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ, ಐಟಮ್ಸ್ ಇದ್ದಾವೆ. 2004, 2006 ಇದೆ. 2004ಅಲ್ಲಿ ಪ್ರೈಸು ಕ್ವಾಂಟಿಟಿ, 2006ಅಲ್ಲಿ ಪ್ರೈಸ್ ಆ್ಯಂಡ್ ಕ್ವಾಂಟಿಟಿ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಸೊಲ್ಯೂಷನ್ ನೋಡೋಣ ಹೆಂಗಂತಂದು ಹೇಳಿ. ಫಸ್ಟು ಯಾವುದೇ ಕ್ವಶನ್ ಆದ್ರೂ ನಾವೇನು ಮಾಡಬೇಕು, TRT FRT ರಿಲೇಟೆಡ್ ಕ್ವಶನ್ಸ್ ಒಳಗಡೆ ಫಿಶರ್ ಕ್ವಶನ್ ಕೇಳಿದರೆ ನಮಗೆ ಇಷ್ಟೂ ಕ್ಯಾಲ್ಕುಲೇಷನ್ ಮಾಡಬೇಕು. ಈವನ್ ಯಾರಾದರೂ ನಿಮಗೆ ಅದು ಗೊತ್ತಾಗಲಿಲ್ಲ, ಇಲ್ಲೇನೇನು ಹೆಡ್ಡಿಂಗ್ಸ್ ಹಾಕಬೇಕು ಅಂತ ಗೊತ್ತಾಗಲಿಲ್ಲ ಅಂದರೆ ಫಸ್ಟ್ ನೀವೇನು ಮಾಡಿರಿ, ಒಂದು 6 ಲೈನ್ಸ್ನ ಬಿಟ್ಬಿಟ್ಟು 6 to 7 ಲೈನ್ಸ್ ಬಿಟ್ಟು ಫಾರ್ಮುಲಾಸ್ನ ಹಾಕಿಬಿಡಿ. ಈ ಫಾರ್ಮುಲಾ ಬೇಸ್ ಮೇಲೆ ನಿಮಗೆ ಏನೇನು ಕ್ಯಾಲ್ಕುಲೇಷನ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಓಕೆನಾ, ಸರಿ. ಇಲ್ಲಿ ಏನಂದರೆ P0 ಅಂದರೆ ಪ್ರೀವಿಯಸ್ ಇಯರಿಂದು, ನಾಟ್ ಮೀನ್ಸ್ ಅಂದರೆ 0 ಅಂತ ಬರ್ತೀವಲ್ಲ, ದಿಸ್ ನಾಟ್ ಮೀನ್ಸ್ ಇಲ್ಲಿ ಪ್ರೀವಿಯಸ್ ಇಯರಿನ್ ವ್ಯಾಲ್ಯೂಸು. 1 ಮೀನ್ಸ್ ಇಲ್ಲಿದೆ ಅಲ್ಲ 1, ಇದು ಪ್ರೆಸೆಂಟ್ ಇಯರ್ ವ್ಯಾಲ್ಯೂ ಅಂದರೆ ಫ್ಯೂಚರ್ ವ್ಯಾಲ್ಯೂ. ದಿಸ್ ಇಸ್ 2006. 2004 ಕಂಪೇರ್ ಮಾಡಿದ್ರೆ 2006 ಜಾಸ್ತಿ ಇದೆ ಅಲ್ಲ, ನೆಕ್ಸ್ಟ್ ಇಯರ್ಸ್ ಆಗುತ್ತಲ್ಲ. ಸೊ ಅಪ್ಕಮಿಂಗ್ ಇಯರ್ಸ್, ದಟ್ ಈಸ್ P1 ಆ್ಯಂಡ್ Q1. ದಿಸ್ ಈಸ್ P0 ಆ್ಯಂಡ್ Q0. ಓಕೆ, ಸಿ ಏನು ಸೇಮ್ ವ್ಯಾಲ್ಯೂಸ್ ಕ್ವಶನಲ್ಲಿ ಹೆಂಗಿದೆ ಅದೇ ಥರ ವ್ಯಾಲ್ಯೂಸ್ನ ಹಚ್ಕೊಳೋದು. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಇದೊಂದು ಸಿರೀಸ್ನ ನೆನ್ಪಿಟ್ಕೊಂಡು ಬಿಡ್ರಿ. ಹೇಗೆ ಅಂದರೆ ಫಸ್ಟು ಎರಡು ಕಡೆನೂ 0 0. ಓಕೆನಾ, ನೆಕ್ಸ್ಟ್ ಏನು ಮಾಡಿಬಿಡ್ರಿ, ಇದನ್ನು ಬಿಟ್ಟು ಇಲ್ಲೇನು ಮಾಡಿ ಎರಡು ಕಡೆನೂ 1 1, ನೆಕ್ಸ್ಟು 0 1 1 0. ಅಂಡರ್ಸ್ಟ್ಯಾಂಡ್ ಅಂತ ನಾನು ಹೇಳಿದ್ದು ಹೆಂಗೆ ಹೇಳ್ರಿ, ಫಸ್ಟಿಗೆ ಪಿ ಕ್ಯೂ ಇಷ್ಟನ್ನು ಬರ್ಕೊಂಡು ಬಿಡೋದು, ಪಿ ಕ್ಯೂ. ಸೊ ಇವು 4 ಬರ್ತವೆ. ಫಸ್ಟು 0 0, ನೆಕ್ಸ್ಟು 1 1 1 0 0 1, ಇಷ್ಟು ಮುಗೀತು. ಸೊ ಇಷ್ಟಾದ್ಮೇಲೆ ಹೆಂಗೆ ಕ್ಯಾಲ್ಕುಲೇಷನ್ ಮಾಡಬೇಕು, ಓಕೆ, ಇದ್ರ ವೈಸ್ ನಾನು ಇವಾಗ ಹೇಳ್ತಾ ಬರ್ತೀನಿ. P0 ಇಂಟು Q0 ಇದ್ದಂಗೆ ಅಂದ್ರೇನು, P0 ಇಂಟು Q0, 8 ಇಂಟು 15 ಈಸ್ 120, 7 ಇಂಟು 12 ಈಸ್ 84, ಈ ಥರ ಮಾಡಬೇಕು. ನೆಕ್ಸ್ಟ್ P1 ಇಂಟು Q0, P1 ಇಲ್ಲಿದೆ, Q0 ಇಲ್ಲಿದೆ. ಓಕೆನಾ, ದಟ್ ಈಸ್ 15 ಇಂಟು 9 ಈಸ್ 135, 12 ಇಂಟು 8 ಈಸ್ 26, 10 ಇಂಟು 10 ಈಸ್ 100, ಈ ಥರ. ಓಕೆನಾ, ನೆಕ್ಸ್ಟು P0 ಇಂಟು Q1 ಇದೆ, P0 ಇಂಟು Q1 ಸೇಮ್ ಅದೇ ಥರ. P1 ಇಂಟು Q1, P1 ಇಂಟು Q1. ಓಕೆನಾ, ಇವೆರಡೂ ಮಲ್ಟಿಪ್ಲೈ ಮಾಡಬೇಕು. ಇಷ್ಟೂ ಮಲ್ಟಿಪ್ಲೈ ಮಾಡಿ ಇಲ್ಲಿ ಫುಲ್ ಟೋಟಲ್ನ ಮಾಡಬೇಕು. ಟೋಟಲ್ ಮಾಡಾದ್ಮೇಲೆ ನಮ್ಮ ಫಾರ್ಮುಲಾ ಆ್ಯಕ್ಚುಲಿ ಏನಿದೆ, ಫಸ್ಟು ಫಿಶರ್ ಪ್ರೈಸ್ ಇಂಡೆಕ್ಸ್ನ ಕ್ಯಾಲ್ಕುಲೇಷನ್ ಮಾಡಬೇಕು. ಫಿಶರ್ ಪ್ರೈಸ್ ಇಂಡೆಕ್ಸ್ ಅಂದರೆ ಏನಿದೆ ರೀ, ನೀವು ಹೆಂಗೆ ನೆನ್ಪಿಟ್ಕೋಬೇಕು ಅಂದರೆ ಫಿಶರಿಂದು ಸಿಗ್ಮಾ P1
ಕ್ಯೂ ನಾಟ್ ಡಿವೈಡೆಡ್ ಬೈ ಸಿಗ್ಮಾ ಪಿ ನಾಟ್ ಕ್ಯೂ ನಾಟ್. ಸೊ ಇದು ಒಂಥರ ಹೆವಿ ಅನ್ನಿಸ್ತದಲ್ಲ, ಅಬ್ಸರ್ವ್ ಮಾಡಿ ನೋಡ್ರಿ, ಇಷ್ಟರೊಳಗಡೆನೂ ಈ ಸಿಗ್ಮಾ ಪಿ ಕ್ಯೂ ಸಿಮಿಲರ್ ಇದೆ. ಸೊ ಅದಕ್ಕೆ ಏನು ನೆನ್ಪಿಟ್ಕೋಬೇಕಂದ್ರೆ ಇಲ್ಲಿ 1000, ಇಲ್ಲಿ 1101 ಅಂತ ನೆನ್ಪಿಟ್ಕೋಬೇಕು. ಹೇಗೆ 1000 ಅಂದರೆ ಏನು, ಇಲ್ಲಿ ಅಬ್ಸರ್ವ್ ಮಾಡಿರಿ, 1 ಇದೆ, 0 ಇದೆ, 0 0, ದಿಸ್ ಈಸ್ 1000. ಆ್ಯಂಡ್ ಹಿಯರ್ 1 ಇದೆ, 1 ಇದೆ, 0 ಇದೆ, 1 ಇದೆ, ದಟ್ ಈಸ್ 1101. ಓಕೆನಾ. ಅಂದರೆ ಫಿಶರ್ ಇಂಡೆಕ್ಸ್ ನಂಬರ್ ಬೇಕು ಅಂದರೆ 1000 ಇಂಟು 1101, ದಟ್ ಈಸ್ ರೂಟ್ ಇಂಟು 100. ಅಂಡರ್ಸ್ಟ್ಯಾಂಡ್ ಆಯ್ತಾ ನಾ ಹೇಳಿದ್ದು? ಸರಿ, ಓಕೆ, ಇದಾತಪ್ಪ, ಫಾರ್ಮುಲಾ ನೆನ್ಪಿಟ್ಕೊಳ್ಳೋದು ಗೊತ್ತಾಯ್ತು. ಸೊ ಈ ರಿಮೈನಿಂಗ್ ಎಲ್ಲನೂ ಹಂಗೆ ನೆನ್ಪಿಟ್ಕೋಬೇಕು. ಪಾಸ್ಕೇಜ್ ಈಸ್ 1000, ಸಾರಿ ಯಾರ್ದು ಲಾಸ್ಟ್ ಪೇರ್ ಈಸ್ 1000, ಪಾಸ್ಕೇಜ್ ಈಸ್ 1101. ಸೊ ಈ ಥರ ಇವೆರಡು ಏನಾಗುತ್ತೆ ಗೊತ್ತಾ, ಇದು ಫಿಶರ್ ಇಂಡೆಕ್ಸು ಲಾಸ್ಟ್ ಪೇಯರ್ ಇಂಟು ಪಾಸ್ಕೇಜ್ ಆಗುತ್ತೆ. ಫಾರ್ಮುಲಾಸ್ನ ಅಬ್ಸರ್ವ್ ಮಾಡಿ ನೋಡಿರಿ, ಹೌದಾ. ಸೊ ಆ ಪಾಸ್ಕೇಜು ಮತ್ತು ಲಾಸ್ಟ್ ಪೇಯರ್ ಬೇಸ್ ಮೇಲೇ ರಿಮೈನಿಂಗ್ ಆಥರ್ಸ್ ಎಲ್ಲರೂ ಫಾರ್ಮುಲಾಸ್ನ ಹಾಕಿರೋದು. ಓಕೆ. ಸೊ ಒಂದ್ಸತಿ ಇನ್ ಡೀಟೇಲಾಗಿ ನೋಡಿರಿ, ಅಬ್ಸರ್ವ್ ಮಾಡಿರಿ, ಗೊತ್ತಾಗುತ್ತೆ. ಸರಿ, ಇವಾಗ ಸೊಲ್ಯೂಷನ್ ಮಾಡೋಣ. ಹೇಗೆ, ಇಲ್ಲೇನಿದೆ ಸ್ಕ್ವೇರ್ ರೂಟ್ ಆಫ್, ಇಲ್ಲೇನಿದೆ P1 ಇಂಟು ಕ್ಯೂ ನಾಟ್ ಇದೆ. P1 ಇಂಟು ಕ್ಯೂ ನಾಟ್ ಎಷ್ಟಿದೆ ನೋಡಿರಿ, P1 ಇಂಟು ಕ್ಯೂ ನಾಟ್ ದಟ್ ಈಸ್ 541 ಡಿವೈಡೆಡ್ ಬೈ P ನಾಟ್ ಇಂಟು ಕ್ಯೂ ನಾಟ್ ದಟ್ ಈಸ್ 472. ಓಕೆ. ನೆಕ್ಸ್ಟ್ P1 ಇಂಟು Q1 ದಟ್ ಈಸ್ 579. ಓಕೆ. ದೆನ್ P ನಾಟ್ ಇಂಟು Q1 ದಟ್ ಈಸ್ 509 ಇಂಟು 100 ಇದೆ, ಇಂಟು 100 ಇಂಟು 100. ಇದೇನು ಸ್ಕ್ವೇರ್ ರೂಟ್ ಐತಲ್ಲ, ಸ್ಕ್ವೇರ್ ರೂಟ್ ಆದಮೇಲಿದೆ, ವಿತಿನ್ ಸ್ಕ್ವೇರ್ ರೂಟ್ ಇಲ್ಲ, ನೆನಪಿರಲಿ, ಇದನ್ನ ಇಲ್ಲೇ ಹಾಕಬೇಕು. ಸರಿ, ಓಕೆ. ಎಕ್ಸಾಮಲ್ಲಿ ಮಾಡೋ ಮಿಸ್ಟೇಕ್ ಇದೆ, ನೀವೇನು ಮಾಡ್ತೀರಾ, ಈ ಸ್ಕ್ವೇರ್ ರೂಟ್ನ ಇಷ್ಟು ಹಾಕಿಬಿಡ್ತೀರಾ, ಇದನ್ನು ಸಿಂಪ್ಲಿಫೈ ಮಾಡಿ ಅಲ್ಲೇ ಇಂಟು 100 ಮಾಡಿ ಆಮೇಲೆ ರೂಟ್ನ ತೆಗಿತೀರಾ, ದಟ್ ಈಸ್ ರಾಂಗ್. ಓಕೆ. ಏನು ಮಾಡಬೇಕು, ಇದನ್ನು ಸಿಂಪ್ಲಿಫೈ ಮಾಡಾದಮೇಲೆ 1.1487 ಬರುತ್ತೆ. ಅದಾದಮೇಲೆ ಇದನ್ನ ಸಿಂಪ್ಲಿಫೈ ಮಾಡಿ ರೂಟ್ ತೆಗೆದಾದ್ಮೇಲೆ ಈ ಆನ್ಸರ್ ಬರುತ್ತೆ. ದೆನ್ ನೀವೇನು ಮಾಡಬೇಕು, ಇಂಟು 100ನ ಮಾಡಬೇಕು. ಓಕೆನಾ. ವಿತಿನ್ ರೂಟಲ್ಲೇ ಮಾಡಬಾರ್ದು, ಅದಕ್ಕೆ ಇವ್ರು ರೂಟ್ ಇಲ್ಲಿವರೆಗೂ ಅಷ್ಟೇ ಹಾಕಿರೋದು, ಅದು ನೆನಪಿರಲಿ. ಸೊ ಆನ್ಸರ್ ಎಷ್ಟಾಗುತ್ತೆ, 114.87 ಅದು. ದಿಸ್ ಇಸ್ ಪ್ಯೂರ್ಲಿ ಫಿಶರ್ ಇಂಡೆಕ್ಸ್ ನಂಬರ್. ನೆಕ್ಸ್ಟ್ ಇಲ್ಲಿ ಫ್ಯಾಕ್ಟರ್ ರಿವರ್ಸಲ್. ಫಸ್ಟಿಗೆ ಏನು ಮಾಡೋಣ, ನಾವು ಟೈಮ್ ರಿವರ್ಸಲ್ ಟೆಸ್ಟನ್ನ ನೋಡೋಣಂತೆ. ಟೈಮ್ ರಿವರ್ಸಲ್ ಟೆಸ್ಟ್ ಹೆಂಗಾಗುತ್ತೆ ಫಿಶರಿಂದು ಅಂತಂದು ಹೇಳಿ. ಓಕೆನಾ. ಟೈಮ್ ರಿವರ್ಸಲ್ ಮೀನ್ಸ್ ಏನು ಹೇಳ್ರಿ, ಇಲ್ಲಿ ನಾನು ಆಗಲೇ ಹೇಳಿದ್ನಲ್ಲ 0 1 1 0 ಅಂತಂದು ಹೇಳಿ, ಅದು ರಿವರ್ಸ್ ಆಗೋದು. ಇಟ್ ಮೀನ್ಸ್ ಇಲ್ಲಿ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡ್ತಾ ಬನ್ನಿ, ಇಲ್ಲಿ 1 ಇದೆ, ಹೌದಾ. ಫಸ್ಟ್ P1 ಇದೆ, P1 ಇದೆ, ಕ್ಯೂ ನಾಟ್ ಇದೆ, ಕರೆಕ್ಟಾ. ಈ 1 ಇರೋದ್ರದ್ದು ಅಪೋಸಿಟ್ ಯಾವುದು, 0. ಇದು 0 ಆಗಿ ಕನ್ವರ್ಟ್ ಆಗುತ್ತೆ. ಇಲ್ಲಿ 0 ಇದ್ದರೆ ಇದು 1 ಆಗುತ್ತೆ. ಡಿವೈಡೆಡ್ ಬೈ ಏನಿದೆ, P ನಾಟ್ ಕ್ಯೂ ನಾಟ್ ಇದೆ. ಸರಿ, ಇಲ್ಲಿ ನಾಟ್ ಐತಲ್ಲ, ಇದ್ರ ಅಪೋಸಿಟ್ಟು 1 ಆಗುತ್ತೆ, ಇದು 1 ಆಗುತ್ತೆ. ದಿಸ್ ಇಸ್ ಟೈಮ್ ರಿವರ್ಸಲ್ ಟೆಸ್ಟ್. ಸೇಮ್ ಫಿಶರ್ ಪ್ರೈಸ್ ಇಂಡೆಕ್ಸ್ ನಂಬರಿನ ಫಾರ್ಮುಲಾ ಹೇಗಿದೆ ಅದೇ ಥರ ಹಾಕಬೇಕು. ಬಟ್ ಇದಕ್ಕೆ ಏನು ಮಾಡಬೇಕು, 1 ಇದ್ದಲ್ಲಿ 0 ಅಂತ ಹಾಕಬೇಕು, 0 ಇದ್ದಲ್ಲಿ 1 ಅಂತ ಹಾಕಬೇಕು, ಅಷ್ಟೇ ಡಿಫ್ರೆನ್ಸು. ಯಾರದೇ ಕೇಳಲಿ ಟೈಮ್ ರಿವರ್ಸಲ್ ಟೆಸ್ಟ್ ಇತ್ತು ಅಂತಂದರೆ ಇದಕ್ಕೆ ನಾವು ಟೈಮ್ ಅಂತೀವಿ. ಓಕೆನಾ. 1 1 1 0 ಐತಲ್ಲ, ಇವೆಲ್ಲ ಟೈಮ್ ಅಂತೀವಿ. ಅದನ್ನ ನಾವು ಅಪೋಸಿಟಲ್ಲಿ ಮಾಡಬೇಕು. 1 ಇದ್ದರೆ 0 ಮಾಡಬೇಕು, 0 ಇದ್ದರೆ 1 ಮಾಡಬೇಕು. ದಿಸ್ ಇಸ್ ಟೈಮ್ ರಿವರ್ಸಲ್ ಟೆಸ್ಟ್. ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟು ಅಂದರೆ ನಾವಿಲ್ಲಿ P ಆ್ಯಂಡ್ Q ಐತಲ್ಲ, P ಮೀನ್ಸ್ ಪ್ರೈಸ್, Q ಮೀನ್ಸ್ ಕ್ವಾಂಟಿಟಿ. ಸೊ ಇದನ್ನು ನಾವು ಏನು ಮಾಡೋದು, ಚೇಂಜ್ ಮಾಡೋದು. ಹೇಗೆ, ಫಾರ್ ಎಕ್ಸಾಂಪಲ್ ಇಲ್ಲೇನಿದೆ ಸಿಗ್ಮಾ ಪಿ ಕ್ಯೂ ಇದೆ, ಕರೆಕ್ಟಾ. ನಾವೇನು ಕನ್ವರ್ಟ್ ಮಾಡೋದು ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟಲ್ಲಿ, ಸಿಗ್ಮಾ ಕ್ಯೂ ಪಿ ಟೈಮ್ ಸೇಮೇ ಇರುತ್ತೆ. ಓಕೆನಾ. ಟೈಮ್ ಏನಿದೆ, ಇಲ್ಲಿ 1 ಇದೆ, ಇಲ್ಲಿ 0 ಐತಲ್ಲ, ಅದು ಸೇಮೇ ಇರುತ್ತೆ. ಇಲ್ಲೇನಾಗುತ್ತೆ, ಈ ಥರ ಆಗುತ್ತಾ, ಇಲ್ಲಿ 1 ಇದೆ, ಇಲ್ಲಿ 0 ಐತಲ್ಲ, ಅದು ಸೇಮ್ ಇರುತ್ತೆ. ಬಟ್ ಕ್ಯೂಗೆ ಇಲ್ಲಿ 1 ಇಲ್ಲ, ಕ್ಯೂಗೆ 0 ಇದೆ. ಈ ಪೊಸಿಷನ್ಸ್ ಚೇಂಜ್ ಆಗಲ್ಲ ಇದು ಟೈಮಿಂದು. ಬಟ್ಟು ಇಲ್ಲೇನು ಫ್ಯಾಕ್ಟರ್ಸ್ ಇದಾವಲ್ಲ P ಆ್ಯಂಡ್ Q, ಆ ಪೊಸಿಷನ್ ಅಷ್ಟೇ ಚೇಂಜ್ ಆಗುತ್ತೆ. ದಟ್ ಈಸ್ ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟು. ಸೊ ಇಲ್ಲೇನಾಗುತ್ತೆ, ಸೇಮು ಇಲ್ಲಿ ಅಬ್ಸರ್ವ್ ಮಾಡಿರಿ, ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಇದನ್ನು ಅಬ್ಸರ್ವ್ ಮಾಡಿರಿ ಫುಲ್. ಇಲ್ಲಿ 1 ಇದೆ ತಾನೆ, 1 ಆ್ಯಂಡ್ 0 ಇದೆ ಅಲ್ಲ, ಇಲ್ಲಿ 0 ಆ್ಯಂಡ್ 1 ಆಯಿತು. ಇಲ್ಲಿ 0 0 ಇದೆ ಅಲ್ಲ, ಇಲ್ಲಿ 1 1 ಆಯಿತು, ಇಲ್ಲಿ 1 1 ಆಯಿತು, ಕರೆಕ್ಟಾ. ಸರಿ, ಇಲ್ಲಿ 1 1 ಇಲ್ಲಿ 0 1 ಇದೆ, ಇಲ್ಲಿ 1 ಆ್ಯಂಡ್ 0 ಆಗುತ್ತೆ, ಹೌದಾ. ಸರಿ, ದಿಸ್ ಇಸ್ ಫಾರ್ಮುಲಾ. ಈ ಫಾರ್ಮುಲಾ ವೈಸ್ ಏನು ಮಾಡೋದು, ನೆಕ್ಸ್ಟ್ ಇಲ್ಲಿರೋ ವ್ಯಾಲ್ಯೂಸ್ ಎಲ್ಲನೂ ಹಾಕೋದು. ಓಕೆನಾ. ಅದೇ ಥರ ಸೇಮ್ ಈ ಥರ ವ್ಯಾಲ್ಯೂಸ್ ಹಾಕಿ ಸಿಂಪ್ಲಿಫೈ ಮಾಡೋದು. ಸೊ ಸಿಂಪ್ಲಿಫೈ ಮಾಡಿದಾಗ ಏನಾಗುತ್ತೆ, ಅದು
ಎಷ್ಟಾಗುತ್ತೆ ಸಿಂಪ್ಲಿಫೈ ಮಾಡಿದಾಗ? ಸೊ ಏ ಅಂತ ನೋಡೋಣ. ಅಕಾರ್ಡಿಂಗ್ ಟು ಟೈಮ್ ರಿವರ್ಸಲ್ ಟೆಸ್ಟಿನ ಫಾರ್ಮುಲಾ ಇದೆ. ಏನಂದರೆ P01 ಇಂಟು P10 ಈಸ್ ಈಕ್ವಲ್ಸ್ ಟು 1. ಅಂದರೆ ಏನು, ಟೈಮ್ ರಿವರ್ಸಲ್ ಟೆಸ್ಟು ಆ್ಯಕ್ಚುಯಲ್ ಇರೋದು ನಮ್ಮ ಫಾರ್ಮೆಟು P01 ಬೇಸ್ ಮೇಲೆ. ಅಲ್ಲಿ ಟೈಮ್ ಚೇಂಜ್ ಆಗುತ್ತೆ. ಅಂದರೆ ಏನಾಯ್ತು, 0 1 ಇರೋದು 1 0 ಆಗುತ್ತೆ. ದಟ್ ಈಸ್ ಈಕ್ವಲ್ಸ್ ಟು 1 ಅಂತ ಆಗಬೇಕು. ಸರಿ, ಓಕೆ. ಸೊ ಹಂಗಂದ್ರೆ ಏನಾಯ್ತು, ಫಸ್ಟು P01 ವೈಸ್ ನಾವು ಇದನ್ನ ಹಚ್ಕೋಬೇಕು. P01 ವೈಸ್ ಹಚ್ಕೋಬೇಕು ಅಂದರೆ ನಮ್ಮ ರಿಯಲ್ ಫಾರ್ಮುಲಾ ಏನಿದೆ ಅಲ್ಲ ಆ ಥರ 541 ಇಲ್ಲಿದೆ ನೋಡಿರಿ. ಇಲ್ಲಿ ನಾವು ಹಾಕಿದ್ವಲ್ಲ ಇದೆ 541 ಡಿವೈಡೆಡ್ ಬೈ 472 ಐತಲ್ಲ, ಸೇಮ್ ಅದೇ ಇದನ್ನು ಹಾಕಬೇಕು. ನೆಕ್ಸ್ಟ್ ಏನು, ಟೈಮ್ ರಿವರ್ಸಲ್ ಟೆಸ್ಟಿನ ಫಾರ್ಮುಲಾ ವೈಸ್ ನಾವು ಅಲಾಟ್ ಮಾಡಿದ್ದೀವಲ್ಲ ಆ ಥರ ಇದನ್ನು ಹಾಕಬೇಕು. ಸೊ ಇಷ್ಟು ಹಾಕಾದ್ಮೇಲೆ ಇದನ್ನೆಲ್ಲ ನಾವು ನೋಡಬೇಕು ಕ್ಯಾನ್ಸಲ್ ಆಗುತ್ತಾ ಎಲ್ಲಾದರೂ ಅಂತ. ಸರಿ, ಓಕೆ, ನೋಡ್ತಾ ಬರ್ರಿ ಏನಾಗುತ್ತೆ. ಈ 541 ಈ 541ಗೆ ಹೋಯಿತು, ಹೌದಾ. ನೆಕ್ಸ್ಟು ಈ 472 579 503ಗೆ ಹೋಯ್ತು. ಸೊ ಏನು ಉಳೀತು, ಇಷ್ಟು ಹೋದರೆ √1 ಉಳೀತು ರಿಮೈನಿಂಗ್, ಹೌದಾ. ಯಾವುದು, √1 ಉಳೀತು. ದಟ್ √1 ಮೀನ್ಸ್ ಅದನ್ನ ರೂಟ್ ತೆಗೆದ್ರೂ ನಮಗೆ 1 ಬರುತ್ತಲ್ಲ. ಸೊ 1 = 1 ಆಯಿತು. ಇಲ್ಲಿ = 1 ಆಯ್ತಲ್ಲ, 1 = 1 ಆಯಿತು. ಹೆನ್ಸ್ ದ ಫಿಶರ್ ಇಂಡೆಕ್ಸ್ ಸ್ಯಾಟಿಸ್ಫೈಸ್ TRT ಬಿಕಾಸ್ ಆಫ್ 1 = 1. ಸೇಮ್ ಅದೇ ಥರ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ನ ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ನಾನು ಆಗಲೇ ಹೇಳಿಲ್ಲ, ಇದೇ ಸೇಮ್ ಫಿಶರ್ ಫಾರ್ಮುಲಾದೊಳಗಡೆ ಈ P ಏನಿತ್ತಲ್ಲ ಅಲ್ಲಿ Q ಬರುತ್ತೆ, Q ಇತ್ತಲ್ಲ ಅಲ್ಲಿ P ಬರುತ್ತೆ. ಈ ಟೈಮ್ ಏನೈತಲ್ಲ 1 0 0 0 ಅದು ಚೇಂಜ್ ಆಗಲ್ಲ. ಚೇಂಜ್ ಆದರೆ ದಟ್ ಈಸ್ ಟೈಮ್ ರಿವರ್ಸಲ್ ಟೆಸ್ಟ್. ದಿಸ್ ಇಸ್ ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್. ಸೊ ಓನ್ಲಿ ಈ ಫ್ಯಾಕ್ಟರ್ಸ್ ಏನಿದಾವಲ್ಲ P ಆ್ಯಂಡ್ Q, ಪ್ರೈಸ್ ಆ್ಯಂಡ್ ಕ್ವಾಂಟಿಟಿ, ಅವಷ್ಟೇ ಚೇಂಜ್ ಆಗ್ತವೆ. ಸೊ ಇದ್ರ ವೈಸ್ ಈ ವ್ಯಾಲ್ಯೂಸ್ನ ಹಾಕ್ಕೋಬೇಕು, ಓಕೆನಾ. ಸರಿ, ಇಲ್ಲಿ ಅಕಾರ್ಡಿಂಗ್ ಟು FRT ಇದೇನು ಫಾರ್ಮುಲಾ ಇದೆ, TRT ಫಾರ್ಮುಲಾ ಏನಿತ್ತು ಇಲ್ಲಿದೆ ನೋಡಿರಿ. P01 ಇಂಟು P10 ಈಸ್ ಈಕ್ವಲ್ಸ್ ಟು 1 ಅಂತ, ರೈಟ್. ದೆನ್ FRT ಫಾರ್ಮುಲಾ ಏನಿದೆ, P01 ಇಂಟು Q01 ಈಕ್ವಲ್ಸ್ ಟು V01 ಅಂತ ಹೇಳಿದೆ. ಸರಿ, V01 ಅಂದರೆ ಏನು, V01 ಅಂದರೆ ಇದೇ ಫಾರ್ಮುಲಾ, ಸಿಗ್ಮಾ P1 Q1 ಡಿವೈಡೆಡ್ ಬೈ ಸಿಗ್ಮಾ P0 Q0 ಇದಕ್ಕೆ ಸ್ಯಾಟಿಸ್ಫೈ ಆಗಬೇಕು. ಸರಿ, ಓಕೆ, ನಾವು ಏನು ಮಾಡೋಣ, ಇದು ಬಿಫೋರ್ P01 ಯಾವ ಥರ ಇದೆ ಆ ಥರ ವ್ಯಾಲ್ಯೂಸ್ನ ಹಚ್ಕೊಂಡಿರೋದು. ನೆಕ್ಸ್ಟ್ Q01 ಅಂದರೆ ಇಲ್ಲಿ ಆಲ್ರೆಡಿ ನಾವು ಬರ್ದಿವಲ್ಲ ಆ ವ್ಯಾಲ್ಯೂಸ್ನ ಹಚ್ಚಿರೋದು. ಅದು ಏನಕ್ಕೆ ಈಕ್ವಲ್ ಆಗಬೇಕು ಅಂದರೆ ನಮಗೆ ಎದಕ್ಕೆ ಈಕ್ವಲ್ ಆಗಬೇಕು, ಈ ವ್ಯಾಲ್ಯೂಸ್ಗೆ ಈಕ್ವಲ್ ಆಗಬೇಕು. ಸೊ ಈ ವ್ಯಾಲ್ಯೂಸ್ ಎಲ್ಲಿದ್ದಾವೆ, P11 Q0 P0 ಎಲ್ಲಿದ್ದಾವೆ ನೋಡಿರಿ, ಇಲ್ಲಿದೆ ನೋಡಿರಿ, ಎಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡಿದ್ದೀವಲ್ಲ ಈ ವ್ಯಾಲ್ಯೂ ಡಿವೈಡೆಡ್ ಬೈ ದಿಸ್ ವ್ಯಾಲ್ಯೂ 579 ಡಿವೈಡೆಡ್ ಬೈ 472ಗೆ ಈಕ್ವಲ್ ಆಗಬೇಕದು, ಹೌದಾ. ಇಲ್ಲಿ ಬರೆದಿದೆ ನೋಡಿರಿ. ಸರಿ, ಹೆಂಗಾಗುತ್ತೆ ನೋಡೋಣ. ಇವಾಗ ಇಲ್ಲಿ ನೋಡಿರಿ, ಇಲ್ಲಿ ಅಬ್ಸರ್ವ್ ಮಾಡಿರಿ, ಇಲ್ಲಿ 541 ಇದೆ, ಇಲ್ಲಿ 541 ಇದೆ, ಹೌದಾ. ಕ್ಯಾನ್ಸಲ್ ಆಗುತ್ತಾ, ಓಕೆ. ನೆಕ್ಸ್ಟ್ ಇಲ್ಲಿ 503 ಇದೆ, 503 ಇಲ್ಲಿ ಬರೀತೆ ನೋಡಿರಿ. ಈ 541 ಕ್ಯಾನ್ಸಲ್ ಆಯಿತು. 472 ಹೋಗಲ್ಲ, ಸರಿ, ಓಕೆ. ಈ 503 ಕ್ಯಾನ್ಸಲ್ ಆಯಿತು, ಹೌದಾ. ಓಕೆ, ಇಲ್ಲಿ ರಿಮೈನಿಂಗ್ ಏನು ಉಳೀತು, 579 472 2 ಟೈಮ್ಸ್ ಇದಾವಲ್ಲ. ಅದಕ್ಕೆ ನಾನೇನು ಮಾಡ್ತೀನಿ, ಈ 579 ಡಿವೈಡೆಡ್ ಬೈ 472 ಹೋಲ್ ಸ್ಕ್ವೇರ್ ಬರಿತೀನಿ, ಬಿಕಾಸ್ 2 ಟೈಮ್ಸ್ ಇದೆ. ಈ ರೂಟ್ ಹೆಂಗಿದೆ ಆ ರೂಟ್ನ ಹಾಕ್ತೀನಿ, ಓಕೆ, ದಟ್ಸ್ ಇಟ್. ದೆನ್ ಈ ಸ್ಕ್ವೇರಿಗೆ ಈ ರೂಟ್ಗೆ ಕ್ಯಾನ್ಸಲ್ ಆಗುತ್ತೆ. ರಿಮೈನಿಂಗ್ ವ್ಯಾಲ್ಯೂ 579 ಡಿವೈಡೆಡ್ ಬೈ 472 ದಟ್ ಈಸ್ ಈಕ್ವಲ್ಸ್ ಟು P1 Q1 ಡಿವೈಡೆಡ್ ಬೈ P0 Q0. ಸೊ ದ್ಯಾಟ್ಸ್ ವೈ ದಿಸ್ ಫಿಶರ್ ಇಂಡೆಕ್ಸ್ ನಂಬರ್ ಈಸ್ ಸ್ಯಾಟಿಸ್ಫೈಸ್ FRT, ಓಕೆನಾ. ಇಷ್ಟೇ ಸೊಲ್ಯೂಷನ್, ಮತ್ತೇನೂ ಇಲ್ಲ. ಸೊ ಇದನ್ನು ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ. ಟೆಲಿಗ್ರಾಮ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಜಾಯ್ನ್ ಆಗಿ ಮೋರ್ ಅಪ್ಡೇಟ್ಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.